ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಣ್ಗಾಯಿ ಒಳಗಡೆ ತುಂಬಂಥ ಸ್ಟಫಿಂಗ್ ತುಂಬಂಥ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು, ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು. ಎಲ್ಲ ಹಸಿದೇನೆ ಇಲ್ಲಿರೋಂಥದ್ದು, ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾವುದೇ ನೀರು ಹಾಕಬಾರ್ದಿಲ್ಲಿ. ಮತ್ತು ತೇವದ ಅಂಶ ಯಾವುದೂ ಇಲ್ಲ. ಇದನ್ನು ಈಚೆ ಕೂಡ ಸ್ಟೋರ್ ಮಾಡ್ಬೋದು ನೀವು 1 ತಿಂಗಳ ತನಕ. ಕಡಲೆಕಾಯಿ ಬೀಜ ಒಂದು 4 ರಿಂದ 5 ಸ್ಪೂನಷ್ಟು ತೊಗೊಳ್ಳಿ. ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಕಾಳಿದ್ರು ಕೂಡ ಹಾಕ್ಕೊಳ್ಬೋದು ನೀವು. ಹುಚ್ಚೆಳ್ಳು ಅಂತ ಹೇಳ್ತೀವಲ್ಲ, ಗುರೆಳ್ಳು ಅಂತೀವಲ್ಲ, ಅದು 2 ಸ್ಪೂನು. ಬಿಳಿ ಎಳ್ಳು ಇದು, ಅದು 2 ಸ್ಪೂನ್ ಇದೆ. ಒಣ ಕೊಬ್ಬರಿ 2 ಸ್ಪೂನ್ ಅಷ್ಟಿದೆ. ಖಾರದ ಪುಡಿ 2 ಸ್ಪೂನು, ಹಳದಿ ಪುಡಿ 1/4 ಸ್ಪೂನು, ಹಾಗೆ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಇಂಚು ಚಕ್ಕೆ, 5 ಲವಂಗ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ 4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ತೆಗೆದು ಇಟ್ಕೊಂಡಿದ್ದೀನಿ. ಈ ಪೌಡ್ರನ್ನ ನೀವು ಬದನೆಕಾಯಿ ಒಂದೇ ಅಂತ ಅಲ್ಲ, ಯಾವ ತರಕಾರಿ ಬಳಸ್ಕೊಂಡು ಕೂಡ ನೀವು ಎಣ್ಗಾಯಿ ಮಾಡ್ಕೊಳ್ಬೋದು. ಈಗ ಒಂದು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆದಷ್ಟು ಎಲ್ಲನೂ ಮೀಡಿಯಮ್ಗೂ ಸಿಮ್ಮು ಫ್ಲೇಮ್ಗೂ ಮಧ್ಯದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆದಷ್ಟು ಯಾವುದು ಕಲರ್ ಚೇಂಜ್ ಆಗಬಾರ್ದು ಮತ್ತು ತಳ ಹಿಡಿಬಾರ್ದು. ಕಡಲೆಕಾಯಿ ಬೀಜ ಒಂದು 3/4 ಭಾಗದಷ್ಟು ಫ್ರೈ ಆದಮೇಲೆ ನೀವು ಗುರೆಳ್ಳು ಹಾಕ್ಕೋಬೇಕಾಗುತ್ತೆ, ಅಂದರೆ ಹುಚ್ಚೆಳ್ಳು, ಜೀರಿಗೆ, ಬಿಳಿ ಎಳ್ಳು ಎಲ್ಲನೂ ಹಾಕ್ಕೊಂಡು ನಿಧಾನವಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚಕ್ಕೆ ಲವಂಗ ಇಲ್ಲ ಅಂದರೆ ನೀವು ಗರಂ ಮಸಾಲ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಜಾಸ್ತಿ ಆಗ್ತಾಯಿಲ್ಲ, ಒಂದು 5 ಲವಂಗ ಅಷ್ಟೇ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 4 ಕಡ್ಡಿ ಅಷ್ಟೆಲ್ಲ ಹಾಕ್ಕೊಂಡು ಸಿಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಚಟಪಟ ಅನ್ನುತ್ತೆ ಮತ್ತು ಒಂದು ಒಳ್ಳೆ ಅರೋಮ ಬರುತ್ತೆ. ಎಳ್ಳು ಮತ್ತು ಹುಚ್ಚೆಳ್ಳೆಲ್ಲ ಹಾಕಿರೋದ್ರಿಂದ. ನಿಮಗೆ ಧನಿಯಾ ಕಾಳಿದ್ರೆ ಧನಿಯಾ ಕಾಳು ಕೂಡ ಇವಾಗ ಹಾಕ್ಕೊಳ್ಬೋದು. ನಾನು ಪೌಡ್ರ್ ಇರೋದ್ರಿಂದ ಪೌಡ್ರನ್ನೇ ಬಳಸ್ಕೊಳ್ತಾ ಇದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬಳಸೋದಿದ್ರೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೋದು. ನಾನು ಅದ್ರ ಬದಲು ಖಾರದ ಪುಡಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಇದು ಒಣ ಕೊಬ್ಬರಿ ನಿಮ್ಗೆ ಎಷ್ಟ ಇದ್ದರೆ ಹಾಕ್ಕೊಳ್ಬೋದು. ಹಸಿ ತೆಂಗಿನಕಾಯಿ ತುರಿನ ಉಪಯೋಗಿಸ್ಕೊಳ್ಳೋದಕ್ಕಾಗಲ್ಲ, ಯಾಕೆಂದರೆ ನಾವು ಇದನ್ನು ಪೌಡ್ರ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಹಸಿ ತೆಂಗಿನಕಾಯಿ ಹಾಕಿದ್ರೆ ಬೇಗ ಫಂಗಸ್ ಬಂದುಬಿಡುತ್ತೆ. ಎಲ್ಲ ಡ್ರೈ ರೋಸ್ಟ್ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಈಗ ಸ್ಟವ್ ಆಫ್ ಆಗಿದೆ. ಬಾಣಲಿ ಏನು ಬಿಸಿ ಇದೆ, ಆ ಬಿಸಿ ಇರೋ ಬಾಣಲಿಗೆ ಹಳದಿ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಉಪ್ಪು ಎಲ್ಲನೂ ಹಾಕಿ, ಇದು ಪೌಡ್ರ್ಗಳು ಹಾಕಿರೋದ್ರಿಂದ ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಬಾಣಲಿಲೇ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಸ್ಟವ್ ಆನ್ ಮಾಡಿಲ್ಲ, ಜಸ್ಟ್ ಬಾಣಲಿ ಎಷ್ಟು ಬಿಸಿ ಇದೆ ಆ ಬಿಸಿಗೆ ಅದು ಬೆಚ್ಚಗಾಗುತ್ತೆ. ಈಗ ಇದನ್ನೆಲ್ಲ ಒಂದೇ ಸಲ ನೀವು ಪೇಸ್ಟ್ ಥರ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಿಕ್ಸಿನ ನೀವು ರನ್ನಿಂಗ್ ಮಾಡೋದ್ರಿಂದ ಈ ಥರ ತರಿಯಾಗಿ ಪುಡಿ ಸಿಗುತ್ತೆ ನಿಮಗೆ. ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಾನು ಕೊನೆಯಲ್ಲಿ ಬೆಲ್ಲ ಹಾಕ್ಕೊಂಡು ಕೂಡ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕೂಡ ತುಂಬ ರುಬ್ಬೋದಕ್ಕೆ ಹೋಗಬೇಡಿ. ಎಲ್ಲ ಎಳ್ಳು ಮತ್ತು ಹುಚ್ಚೆಳ್ಳು, ಕಡಲೆಕಾಯಿ ಬೀಜ ಎಲ್ಲ ಎಣ್ಣೆ ಬಿಟ್ಟರೆ ಪೇಸ್ಟ್ ಥರ ಆಗಿಬಿಡುತ್ತೆ. ನೋಡಿ ಎಷ್ಟು ತರಿ ಹಾಗಾಗಿದೆ. ಆದಷ್ಟು ಮಿಕ್ಸಿ ಜಾರ್ಗೆ ನೀವು ಹಾಕ್ದಾಗ್ಲೇ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸ್ವಲ್ಪ ಆದಷ್ಟು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡೇ ನೀವು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈಗ ನಾವು ಪೌಡ್ರ್ ಬಿಸಿಗೆ ಇಟ್ಟಿದ್ವಲ್ಲ, ಆ ಪೌಡ್ರ್ ಜೊತೆ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿಲ್ಲ, ಹಾಗೆ ಈ ಕಲ್ಲ ಸ್ವಲ್ಪ ಡಿಮ್ಮಾಗಿ ಕಾಣ್ತಿದೆ, ಆದರೆ ರುಚಿ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಬದನೆಕಾಯಿ ಒಂದೇ ಅಂತಲ್ಲ, ಯಾವ ತರಕಾರಿ ಜೊತೆ ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಗಲಕಾಯಿ, ಪಡವಲಕಾಯಿ, ಹೀರೆಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲರ ಜೊತೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ದಿಢೀರಂತ ಮಾಡಬೇಕಾದಾಗ ಈ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಫ್ರಿಜ್ನಲ್ಲೇ ಇಡಬೇಕಂತ ಅವಶ್ಯಕತೆ ಇಲ್ಲ. ಹೊರಗಡೆ ಕೂಡ 1 ತಿಂಗಳು 1.5 ತಿಂಗಳು ಅಷ್ಟು ಬರುತ್ತೆ. ಒಂದು ಏರ್ ಟೈಟ್ ಕಂಟೈನರ್ ಡಬ್ಬಿನಲ್ಲಿ ಹಾಕಿಡ್ಬೋದು. ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣುತ್ತೆ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಗೆ ಇದನ್ನು ಸ್ಟಫಿಂಗ್ ಮಾಡಿ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.